ಹಬ್ಬಕ್ಕೆ ಬೇಕಾಗಿರೋ ಹೂವನ್ನ ತಗೊಂಡಾಯ್ತಲ್ಲ, ಆಮೇಲೆ ಇನ್ನು ಏನೇನ್ ತಗೋತೀರಿ ಅಂತೀರಾ? ಹಬ್ಬಕ್ಕೆ ಏನೇನ್ ಬೇಕೋ ಎಲ್ಲ ಕೂಡ ತಗೋಬೇಕು ನಾವು. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಗಣೇಶನಿಗೆ ಮುಖ್ಯವಾಗಿ ನಾವು ಗಣೇಶ ವಿಗ್ರಹನೇ ತಗೋಬೇಕಲ್ಲ. ಬನ್ನಿ ಹಾಗಾದ್ರೆ ಗಣೇಶನ ತಗೊಳಕ್ಕೆ ಹೋಗೋಣ ಈಗ. ಸೊ ಹೂವೆಲ್ಲ ತಗೊಂಡಾಯ್ತು, ಈಗ ವಾಟ್ ನೆಕ್ಸ್ಟ್ ಅಂದ್ರೆ ಗಣೇಶ ಬೇಕಲ್ವಾ ಪೂಜೆ ಮಾಡಕ್ಕೆ. ಸೊ ಗಣೇಶ, ಎಷ್ಟೊಂದು ಗಣೇಶ ಇದೆ, ಇದ್ರಲ್ಲಿ ಯಾವ್ದು ತಗೋತೀರಾ? ಚಿಕ್ಕ ಪುಟಾಣಿ. ಚಿಕ್ಕ ಪುಟಾಣಿ ಅಲ್ಲಿ ಒಂದಿದೆ. ಓ ಹೌದಾ? ಕಾಲಪತ್ತರ ಗಣೇಶ. ಅಣ್ಣ ಕಪ್ಪು ಗಣೇಶ ಇದೆಯಾ? ಹಾ ಮಾಡಿಲ್ವಾ? ಓ ಅಯ್ಯೋ, ಸರಿ, ಹಾಗಾದ್ರೆ ಇಲ್ಲಿರೋ ಗಣೇಶನೇ ತಗೊಂಡ್ ಕಾಲಾಪತ್ತರ್ ಗಣೇಶ ಮಾಡ್ಬಿಟ್ಟ. ನಾವೇ ಪೇಂಟ್ ಮಾಡೋಣ ಅಲ್ವಾ? ಮಾಡೋಣ ಮಾಡೋಣ. ಸರಿ, ಯಾವ್ದು ಬೇಕು ಗಣೇಶ? ಅಲ್ಲಿ ಒಂದು ಪುಟಾಣಿ ಇದೆ. ಇದಾ? ಕೊಡೋರು ಏನಣ್ಣ ಹೂ ತಗೋಬೇಕಾದ್ರೂ ಸಿಕ್ಕ್ರಿ, ಇವಾಗ್ಲೂ ಸಿಗ್ತಾ ಇದೀರಾ? ಹಬ್ಬದ ದಿವಸ ನೀವು ಇಲ್ಲೇ ರೋಡಲ್ಲಿ ತಿರುಗ್ತಾ ಇದ್ರ? ಇಲ್ಲೇ ಅಲ್ಲ ಬರೋದು ಹಬ್ಬ ಟೈಮಲ್ಲಿ. ಓಕೆ, ಹೂ ತಗೊಂಡಾಯ್ತು, ಗಣೇಶ ತಗೊಂಡಾಯ್ತು, ಹಣ್ಣು ತಗೋಬೇಕಲ್ಲ. ಸೊ ಮೊದಲಿಗೆ ಕಾಲಪತ್ರ ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ ವಿಷಯನ. ಜನ ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ, ನಮ್ಮ ವಿಕಿ ಅವರು ಏನೇನು ಹೇಳ್ತಾರೆ, ಏನೇನು ಅಂತ ಅಟ್ರಾಕ್ಟಿವ್ ವಿಷಯಗಳು ಈ ಸಿನಿಮಾಲಿ? ಮೇಡಮ್, ನನ್ನ ಸಿನಿಮಾ ಕೆಂಡಸಂಪಿಗೆ ಆಗಲಿ, ಕಾಲೇಜ್ ಕುಮಾರ್ ಆಗಲಿ ನೋಡಿ ಅವ್ರಿಗೊಂದು ಖುಷಿ ಕೊಟ್ಟಿದೆಯಲ್ಲ, ಅವರು ನಂಬಿಕೆ ಇಟ್ಟು ಈ ಸಿನಿಮಾಗೆ ಬಂದ್ರೂ ಇದು ಅಷ್ಟೇ ಎಂಟರ್ಟೈನ್ ಆಗಿರುತ್ತೆ. ಹೊಸ ಥರದ್ದೊಂದು ಕತೆ ಇರುತ್ತೆ. ಹಾಗೆ ಇನ್ನು ಕನ್ನಡಿಗರು ಯಾರ್ಯಾರಿದ್ದಾರೆ, ಒಂದು ಹೊಸ ಥರದ್ದೊಂದು ಕತೆ ಇರುತ್ತೆ ಅಂತ ಗಟ್ಟಿಯಾಗಿ ಹೇಳಬಲ್ಲೆ. ಅದು ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸನ್ನ ಕೊಡುತ್ತೆ. ಥಿಯೇಟ್ರಲ್ಲಿ ಬಂದು ನೋಡಿದಾಗ ಮಾತ್ರ. ಅನೂಪ್ ಅವರು 2.0 ಆಗಿದ್ದಾರೆ ಸೌಂಡ್ಸ್ ಆಫ್ ಕಾಲಪತ್ತರಿಂದ. ಅವರು ಸೌಂಡ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಡಾಲ್ಬಿ ಅಟ್ಮಾಸಲ್ಲಿ ಅದು ತುಂಬ ಲ್ಯಾಂಡ್ಸ್ಕೇಪ್ಗಳು ತುಂಬ ಇದೆ ಇದರಲ್ಲಿ. ವೈಡ್ ಶಾರ್ಟ್ಸ್ ಆಗಲಿ, ಸೌಂಡ್ ಡಿಸೈನ್ ಆಗಲಿ, ಅದೆಲ್ಲ ತುಂಬ ಮಜಾ ಕೊಡುತ್ತೆ. ವಿಜುವಲಿನೂ ಪ್ಲಸ್ ಕತೆ ವಿಷಯದಲ್ಲೂ ಸ್ಕ್ರೀನ್ ಪ್ಲೇಯಲ್ಲೂ ಏನೋ ಒಂದಷ್ಟು ಹೊಸದು ಟ್ರೈ ಮಾಡಿದ್ದೀವಿ. ನೋಡೋಣ ಹೆಂಗೆ ನೋಡ್ತಾರೆ. ಎಲ್ಲರೂ ಆರಾಮಾಗಿ ನಂಬಿಕೆ ಇಟ್ಟು ಬಂದು ನೋಡಿ. ರಾ ಕ್ಯಾರೆಕ್ಟರ್ ನಿಮ್ದು ಅಂತ ಹೇಳ್ತಾ ಇದ್ರಿ. ಹಾಗೆ ಈ ಸಿನಿಮಾದ ಕ್ಯಾರೆಕ್ಟರ್ನ ಇಷ್ಟಪಡೋದಕ್ಕೆ ಈ ಸಿನಿಮಾ ನಾನು ಮಾಡಬೇಕು ಅಂತ ಯಾಕೆ ಅನಿಸ್ತು ಧನ್ಯಂಗೆ? ಮೊದಲನೇದಾಗಿ ಕಥೆ ತುಂಬ ಚೆನ್ನಾಗಿದೆ. ಮತ್ತು ಅವ್ರು ನನಗೆ ನರೇಟ್ ಮಾಡಿದ್ದು ಶೈಲಿ ಆಗಿರ್ಬೋದು ಚೆನ್ನಾಗಿತ್ತು. ನಮಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಕೊನೆ ತನಕ ನಾವು ಒಂದು ಗ್ರಿಪ್ಟ್ ಆಗಿದ್ವಿ, ನಾನು ನಮ್ಮ ಮಮ್ಮಿ ಇಬ್ಬರು ಕೂಡ. ಏನಾಗುತ್ತೋ ಅನ್ನೋದು ಆ ಒಂದು ಕುತೂಹಲ ಇತ್ತು. ಅದು ಬಿಟ್ಟರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಿದ್ರೆ ತುಂಬ ಡಿಫ್ರೆಂಟ್ ಅಲ್ವಾ. ನಾನು ನಿಜವಾಗ್ಲೂ ಹೇಗಿದ್ದೀನೋ, ಅಥವಾ ನನ್ನ ಮೊದಲನೇ ಸಿನಿಮಾದಲ್ಲಿ ಹೇಗೆ ಮಾಡಿದ್ದೀನೋ, ಅಥವಾ ಬೇರೆ ಸಿನಿಮಾಗಳಲ್ಲಿ ನನಗೆ ಈ ಥರ ಒಂದು ಪಾತ್ರ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇದನ್ನು ಮಾಡಲೇಬೇಕು ಅಂತ ನನಗೆ ಅನಿಸ್ತು. ಇಲ್ಲಿವರೆಗೂ ನಾವು ನೋಡಿದಂತಹ ವಿಕಿಗೂ ಈ ಸಿನಿಮಾದಲ್ಲಿ ನೋಡೋ ವಿಕಿಗೂ ತುಂಬ ಡಿಫ್ರೆಂಟ್ ಅಂತ ಹೇಳೋದಾದ್ರೆ ಹೇಗೆ? ಹೌದು, ಕಂಪ್ಲೀಟ್. ಫಸ್ಟ್ ಸಿನಿಮಾ ಬಂದು ಥ್ರಿಲ್ಲರು, ಒಂದು ಹೆದರ್ಕೊಳ್ಳೋ ಹುಡುಗ, ಆ ಥರದ್ದೊಂದು ಕ್ಯಾರೆಕ್ಟರ್ ಇತ್ತು. ಕಾಲೇಜ್ ಕುಮಾರದಲ್ಲಿ ಒಬ್ಬ ಪೊರ್ಕಿ, ತಲಾಟೆ, ಆ ಅಪ್ಪನಿಗೆ ಚಾಲೆಂಜ್ ಹಾಕಿ ಒಂದು ಎಜುಕೇಷನ್, ಒಂದು ಫ್ಯಾಮಿಲಿ ಬೇಸ್ಡ್ ಸಿನಿಮಾ. ಇದೇನಂದರೆ ಅದು ಎರಡಕ್ಕೂ ಸಂಬಂಧ ಇಲ್ಲದೆ ಇರೋ ಒಂದು ಕತೆ. ಒಬ್ಬ ಬೇಜವಾಬ್ದಾರಿಯಿಂದ ಇರೋ ಹುಡುಗ ಒಂದು ಜವಾಬ್ದಾರಿ ಸಿಕ್ಕಾಗ ಏನಾಗ್ತಾನೆ, ಆ ಥರದ್ದೊಂದು ಚೆನ್ನಾಗಿದೆ. ನಾನು ಜಾಸ್ತಿ ಕತೆ ಹೇಳಿದ್ರೆ ಅದು ನಿಮ್ಮ ಮಜಾ ಹೋಗ್ಬಿಡುತ್ತೆ. ವಿಕಿ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ ಏನಾದರೂ ಇದ್ರೆ ಹೇಳ್ತೀರಾ? ಮಲ್ಟಿ ಟಾಸ್ಕ್. ಓಕೆ, ಡೈರೆಕ್ಷನ್, ಆಕ್ಟಿಂಗ್ ಅಂದರೆ ಎರಡೂ ಚೆನ್ನಾಗಿ ಮಾಡ್ತಾರೆ. ತುಂಬ ಟೆನ್ಷನ್ ತಗೊಳ್ಳಲ್ಲ. ಓಕೆ, ಗುಡ್ ಆ್ಯಂಡ್ ಬ್ಯಾಡ್ ತುಂಬ ಬೆಸ್ಟ್ ಯಾವುದ್ರಲ್ಲಿ ಇದು ಓಕೆ ಅನ್ನೋದಾ ಅಥವಾ ನಾಟ್ ಗುಡ್ ಅನ್ನೋದಾಗಲಿ ಯಾವುದಾದ್ರೂ ಇದೆಯಾ? ಅವ್ರು ಜಾಸ್ತಿ ತಿನ್ನಲ್ಲ ಅನಿಸುತ್ತೆ ಯಾರು? ಅಲ್ವಾ?
ಅನಿಸುತ್ತೆ. ಬೇಗ ಬೇಗ ತಿಂದ್ಬಿಟ್ಟು ಹೊರಟ್ಬಿಡ್ತಾರೆ ಅಷ್ಟೇ. ಅದು ಬ್ಯಾಡು, ಯಾಕಂದರೆ ನಾನು ತುಂಬಾ ತಿಂತಾ ಇರ್ತೀನಿ. ಗುಡ್ ಅಂದರೆ ಅವ್ರಿಗೆ ವೆರಿ ಕ್ರಿಯೇಟಿವ್, ತುಂಬ ನಾಲೆಜ್ ಇದೆ. ಅವ್ರು ಎಕ್ಸಾಕ್ಟಾಗಿ ಏನು ಮಾಡಬೇಕೋ ಅದನ್ನು ಮಾಡೋ ತನಕ ಬಿಡಲ್ಲ. 10 ಟೇಕ್ ಆಗಲಿ 20 ಟೇಕ್ ಆಗಲಿ ಅದನ್ನು ಮಾಡ್ತಾ ಇರ್ತಾರೆ. ಓಕೆ, ಧನ್ಯಾ ಬಗ್ಗೆ ನಮ್ಗೆ ಹೇಳೋದಾದ್ರೆ ಧನ್ಯಾ ಸೀಕ್ರೆಟ್ ಏನಾದರೂ ಒಂದು ಹೇಳ್ತೀರಾ? ಅವ್ರು ಹೇಳ್ತಾರಲ್ಲ ಊಟದ್ದೇ ಹೇಳೋಣ ಅಂದ್ಕೊಂಡೆ, ಬಟ್ ಸೀಕ್ರೆಟ್ ಏನಂದರೆ ಅವರು ಇವಾಗ ಇದಾರಲ್ಲ ಹಿಂಗೆ ಇರ್ತಾರೆ. ನೆಕ್ಸ್ಟ್ ಶಾರ್ಟಲ್ಲಿ ಯಾವುದೋ ಸ್ಯಾಡು ಅಳೋದು ಆ ಥರದ್ದು ಏನಾದ್ರು ಇದ್ದರೆ ಇಮಿಡಿಯೇಟ್ ಟಕ್ಕಂತ ಟೇಕಲ್ಲಿ ನಾನು ಹೇಳಿದ ಟೈಮ್ಗೆ ಹೇಳಿದ ಡೈಲಾಗ್ ಹೇಳಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನಾನು ಇದೊಂದು ಫಾರ್ಮುಲೆ ಹೆಂಗೆ ನನಗೆ ಹೇಳಿ ಅಂತ ನಾನು ತುಂಬ ಸತಿ ಗ್ಲಿಸರಿನ್ ಹಾಕಲ್ಲ, ಓಕೆ ಏನು ಮಾಡಲ್ಲ, ನನಗೆ ಇಲ್ಲಿಂದ ಕ್ಯಾಮ್ರಾ ಪ್ಯಾನ್ ಆಗುತ್ತೆ, ಎಕ್ಸಾಕ್ಟಾಗಿ ಅಲ್ಲಿ ಬರಬೇಕು ಅಂದರೆ ಓಕೆ ರೆಡಿ 1-2 ನಿಮಿಷ ಅಂತೇಳಿ ಟಕ್ಕಂದ ಕರೆಕ್ಟಾಗಿ ಮಾಡೋರು. ನನಗೆ ಅದೊಂದು ಫಾರ್ಮುಲಾ ಹೇಳ್ಕೊಡ್ಲಿಲ್ಲ. ನಾನು ಅದನ್ನು ಕೇಳ್ತಾ ಇದ್ದೀನಿ, ಹೇಳೋಣ ನೆಕ್ಸ್ಟ್ ಸಿನಿಮಾ ನೋಡಿದಾಗ ಹೇಳೋಣ ಅಂತ ಹೇಳಿ ಆ ಥರದ್ದು ಅದೊಂದಂತೂ ಪರ್ಟಿಕ್ಯುಲರ್ ಆಗಿ ಮಾಡ್ತಾರೆ. ಓಕೆ, ಅನೂಪ್ ಸಿಳಿನ್ ಮ್ಯೂಸಿಕ್ ಬಗ್ಗೆ ಹೇಳ್ತಾ ಇದ್ರಿ. ಕಾಲಾಪತ್ರದಲ್ಲಿ ನಾವು ಯಾವ್ಯಾವ ಥರ ಮ್ಯೂಸಿಕ್ ನೋಡ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಕೇಳ್ಪಟ್ಟೆ. ಆದರೆ ಇದರಲ್ಲಿ 5 ಸಾಂಗ್ ಇದೆ. ಆಲ್ರೆಡಿ ಸೌಂಡ್ಸ್ ಆಫ್ ಕಾಲಾಪತ್ತರ್ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ವಿ, ನೀವು ನೋಡಿ ಎಲ್ಲರಿಗೂ ಇಷ್ಟ ಆಗಿದೆ. ಅದನ್ನು ಸರ್ ಮತ್ತು ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಫಸ್ಟ್ ಪ್ರೆಸೆಂಟೇಷನ್ ಏನು ಮಾಡಬೇಕಂದ್ರೆ ಅದಕ್ಕೋಸ್ಕರನೇ ಡಿಸೈನ್ ಮಾಡಿ, ಆ್ಯಕ್ಚುಲಿ ಸಾಂಗ್ ಕಂಪೋಸ್ಗಿಂತ ಅದೊಂದು ಸಾಂಗ್ ಕ್ರಿಯೇಟ್ ಮಾಡಿ ಬಿಡೋದಕ್ಕೆ ತುಂಬ ಟೈಮ್ ತೊಗೊಂಡ್ವು. ಅದನ್ನು ಶೂಟ್ ಮಾಡಿ ಬಂದಿದ್ದು, ಅದನ್ನು ಡಿಸೈನ್ ಮಾಡಿದ್ದು. ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದರೆ ಪ್ರೊಡ್ಯೂಸರ್ ಅವ್ರು ನಮ್ಮ ಸುರೇಶ್ ಸರ್ ಮತ್ತು ನಾಗರಾಜ್ ಅವರು, ನಮ್ಮ ಭುವನ್ ಮೂವೀಸ್ ಅಂತ. ಅದು ಒಂದು ದೊಡ್ಡ ಸಂಸ್ಥೆಯಾಗಿ ಮುಂದಿನ ದಿನಗಳಾಗುತ್ತೆ, ಯಾಕಂದರೆ ಅವ್ರ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಆಲ್ರೆಡಿ ಇದೆ. ಪ್ಲಸ್ಸು ಸಿನಿಮಾನ ಇಷ್ಟಪಡುವಂಥ ಒಂದು ಪ್ರೊಡಕ್ಷನ್ ಹೌಸ್. ನಮಗೇನೆಂದರೆ ನಾವು ಇಲ್ಲಿಂದ 600 ಕಿಲೋಮೀಟ್ರು ಶೂಟ್ ಮಾಡಬೇಕಾಗಿತ್ತು ತುಂಬ ದಿನಗಳು ಟೈಮಲ್ಲಿ. ಅವಾಗೇನೆಂದರೆ ನಾವು ಲೊಕೇಶನ್ ಶೂಟ್ ಮಾಡೋ ಜಾಗಕ್ಕೆ ಇಂದ ಯೂನಿಟ್ ಬರಬೇಕಂದ್ರೆ ಮಿನಿಮಮ್ 2 hours. ನನಗೇನೆಂದರೆ ಅಷ್ಟು ದೂರ ಹೋದ್ಮೇಲೆ ನಾನು ಮಿನಿಮಮ್ 7 o'clock ನಾನು ಶೂಟ್ ಶುರು ಮಾಡಬೇಕಂತ. ಬಟ್ ಲಾಡ್ಜ್ ಇಲ್ಲ ಯಾರಿಗೂ ಉಳ್ಕೊಳ್ಳಿ. ಆಮೇಲೆ ಪ್ರೊಡ್ಯೂಸರ್ ಅವರೇ ಅಲ್ಲಿ ನಾವು ಲೊಕೇಶನ್ ಇತ್ತಲ್ಲ ಪಕ್ಕದಲ್ಲಿ ಒಂದು ಊರಲ್ಲಿ ಹಾಸ್ಟೆಲ್, ಅದೆಲ್ಲ ಫುಲ್ ಹಾಳಾಗಿತ್ತು. ಅದನ್ನು ರಿನೋವೇಟ್ ಮಾಡಿ ಅದು ಕಂಪ್ಲೀಟ್ ಅಲ್ಲಿಗೆ ಒಂದು 200 ಹಾಸಿಗೆ ತರಿಸಿ ಅದೆಲ್ಲ ಕ್ಲೀನ್ ಮಾಡಿ ಅದೊಂದು ಹೊಸ ಹಾಸ್ಟೆಲ್ ಮಾಡಿ ಬಿಟ್ಕೊಟ್ಬಿಟ್ಟು ಬಂದರು. ಆ ಥರ ಸಿನಿಮಾ ಪ್ಯಾಷನ್ ಇರೋರು. ತೊಂದರೆ ಆಗದಿದ್ದಂಗೆ ಶೂಟಿಂಗ್ ನಡೀತು. ಕಾಲಾಪತ್ತರ್ ಗಣೇಶ ವಿಶೇಷ ಕಾರ್ಯಕ್ರಮನ ಗಾಂಧಿ ಬಜಾರಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಧನ್ಯಾ ಮತ್ತೆ ವಿಕಿ ಅವರಿದ್ದಾರೆ. ಹೌದು, ಗಣೇಶ ಹಬ್ಬ ಅಂದ್ರೆ ಗಣೇಶನ್ ಮುಂದೆ 1-2 ಸ್ಟೆಪ್ ಹಾಕದೇ ಇದ್ರೆ ಹೆಂಗಾಗತ್ತೆ ಹಬ್ಬ? ಎಸ್, ತಮಟೆ ಏಟು ಪಕ್ಕ ಲೋಕಲ್ ಡಾನ್ಸ್ನ ಮಾಡ್ತೀವಿ, ಎಲ್ಲೂ ಹೋಗಬೇಡಿ. ತಮಟೆ ಅಂತೂ ರೆಡಿ ಆಗಿದೆ. ಸೊ ಬನ್ನಿ ಒಂದು ಶಾರ್ಟ್ ಬ್ರೇಕ್ನ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.